ದೇಶದಲ್ಲಿ ಪ್ರತಿಯೊಂದು ನಗರದಲ್ಲೂ ರಸ್ತೆ ಗುಂಡಿಗಳ ಸಮಸ್ಯೆ ಇದ್ದೇ ಇದೆ. ಜನ ಎಷ್ಟೇ ಟ್ಯಾಕ್ಸ್ ಕಟ್ತಾ ಇದ್ರೂ ಕೂಡ ಈ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಇಲ್ಲೊಬ್ರು ತಂದೆ ಮಗಳು ರಸ್ತೆ ಗುಂಡಿಗೆ ಬಿದ್ದಿದ್ದಕ್ಕೆ ಕೋಪಗೊಂಡು ಅದೇ ಕೊಳಕು ನೀರಿನಲ್ಲಿ ಕುಳಿತು ವಿಶಿಷ್ಟವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಈ ಘಟನೆ ನಡೆದಿದೆ. ಕೇವಲ ಮಗಳು ಬಿದ್ದಿದ್ದಾಳಂದಷ್ಟೇ ಅಲ್ಲ, ಇನ್ಯಾರೂ ಕೂಡ ಬೀಳಬಾರದು ಅನ್ನೋ ಕಾರಣಕ್ಕೆ ಪ್ರತಿಭಟನೆ ನಡೆಸಿದ್ದಾರೆ. ಹಲವು ರಾಜಕೀಯ ಮುಖಂಡರಿಗೆ ಪದೇ ಪದೇ ದೂರು ಕೊಟ್ಟರೂ ಕೂಡ ರಸ್ತೆ ಹಲವು ತಿಂಗಳುಗಳಿಂದ ಶೋಚನೀಯ ಸ್ಥಿತಿಯಲ್ಲಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಆದರೆ ಇದನ್ನ ದುರಸ್ತಿ ಮಾಡಲು ಅಥವಾ ಪುನರ್ನಿರ್ಮಿಸಲು ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನೀರು ತುಂಬಿದ ಗುಂಡಿಯಲ್ಲಿ ಚಾಪೆ ಮತ್ತು ದಿಂಬಿನೊಂದಿಗೆ ಮಲಗಿ ಈ ವ್ಯಕ್ತಿ ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆಗಳ ದುಸ್ಥಿತಿ ಮತ್ತು ಗುಂಡಿಗಳಿಂದ ಉಂಟಾಗುವ ಅಪಘಾತಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯೋದಕ್ಕೆ ಈ ವಿಚಿತ್ರ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಿರಂತರ ಮಳೆಯಿಂದಾಗಿ ಕಾನ್ಪುರದ ಹಲವಾರು ಭಾಗಗಳು ಜಲಾವೃತಗೊಂಡಿವೆ. ಹವಾಮಾನ ಇಲಾಖೆ ಇನ್ನು ಹೆಚ್ಚಿನ ಮಳೆಯಾಗುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ.